ಸಾಮಾನ್ಯ ಜನಕ್ಕೆ ಹಬ್ಬದ ಇದನ್ನು ಕೊಂಡ್ಕೊಳ್ಳೋ ಅಂಥದ್ದು ಭಾಳ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದೂ ಕಬ್ಬು ಕೊಂಡ್ಕೊಳ್ತೀನಿ ಅಂದರೂ 100 ರೂಪಾಯಿ ಒಂದು ಜಲ್ಲೆ ಕಬ್ಬಿಗಾಗಿದೆ. ಜನ ಭಾಳ ತತ್ತರಿಸ್ತಾ ಇದ್ದಾರೆ. ಬಡ ಜನತೆಗೆ ಭಾಳ ತೊಂದರೆ ಆಗಿದೆ. ಎಲ್ಲದಕ್ಕೂ GST ಅದು ಇದು ಎಲ್ಲ ಹೆಚ್ಚಿಸ್ಬಿಟ್ಟು ಇವತ್ತು ವ್ಯವಸ್ಥೆನೇ ಹಾಳು ಮಾಡಿ ಕೂರಿಸಿದೆ ಈ ಸರ್ಕಾರ. ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ತರಕಾರಿನೂ ದುಬಾರಿ ಇದೆ ಈ ಮಟ್ಟದಲ್ಲಿ ನೋಡಿದ್ರೆ. ಎಲ್ಲ ಕಡಿಮೆ ಆಗ್ಬಿಡುತ್ತೆ ಪಾಪ. ಎಲ್ಲ ಜನನೇ ಬರ್ತಲ್ಲ ಸರ್. ಜನ ಮಾಮೂಲಿಗಿಂತ 100 ಜಾಸ್ತಿ ಇರುತ್ತೆ. ಕಾಯಿ 75 ರೂಪಾಯಿ ಕಾಯಿ ತಂದಿದ್ದೀವಿ. 40 ರೂಪಾಯಿ ಕಾಯಿ ಇತ್ತು, 75 ರೂಪಾಯಿ ರೇಟ್ ಇದೆ. 70 ರೂಪಾಯಿ 80 ರೂಪಾಯಿ ಬಾಳೆಹಣ್ಣು ಮಾರ್ತಾ ಇದ್ದೀವಿ. ಎಲ್ಲ ಜಾಸ್ತಿ ರೇಟ್ ಆಗೋಗ್ಬಿಟ್ಟಿದೆ. ಎಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಫ್ಲವರ್ಸ್ ಎಲ್ಲ ಬಡವ್ರಿಗೆ ತಗೊಳಕ್ ತುಂಬಾ ಕಷ್ಟ ಆಗುತ್ತೆ. ರೇಟ್ ಆಗಿದೆ ಅಂತೇಳಿ ಫುಲ್ ವ್ಯಾಪಾರ ಮಾಡ್ಬಿಟ್ಟಿದ್ರಾ? ಮಾಡ್ಲೇಬೇಕಲ್ಲ ಸರ್, ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ವ್ಯಾಪಾರ ಏನೂ ಇಲ್ಲ ಸರ್ ಈ ಸತಿ. ಎಲ್ಲ ಫುಲ್ ಲಾಸು. ಕಾಗಡ ಕೆಜಿ 300 ರೂಪಾಯಿ ಇತ್ತು, 500 ರೂಪಾಯಿ ಇತ್ತು. ಈಗ 240 ರೂಪಾಯಿ 200 ರೂಪಾಯಿ ಬಿಡೋದು. ಏನು ವ್ಯಾಪಾರ ಡೌನು. ಸಾಮಂತಿಗೆ ಎಲ್ಲ 200 ರೂಪಾಯಿ ಇತ್ತು ಬೆಳೆಗೆ. ಈಗೆಲ್ಲ ಏನು ವ್ಯಾಪಾರ ಇಲ್ಲ. 100 ರೂಪಾಯಿ 120 ರೂಪಾಯಿ ಬಿಡೋದು. ಸಾಮಾನ್ಯ ಜನಕ್ಕೆ ಹಬ್ಬದ ಇದನ್ನು ಕೊಂಡ್ಕೊಳ್ಳೋ ಅಂಥದ್ದು ಭಾಳ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದೂ ಹೂವು 100-120 ರೂಪಾಯಿ ರೇಟ್ ಆಗಿದೆ. ಹಣ್ಣುಗಳು ಬಾಳೆಹಣ್ಣು 120 ರೂಪಾಯಿ ಇದೆ. ಯಾವುದೇ ಒಂದು ಇದನ್ನು ಕೊಂಡ್ಕೊಳ್ತೀನಿ ಅಂದರೆ ಕಬ್ಬು ಕೊಂಡ್ಕೊಳ್ತೀನಿ ಅಂದರೂ 100 ರೂಪಾಯಿ ಒಂದು ಜಲ್ಲೆ ಕಬ್ಬಿಗಾಗಿದೆ. ಜನ ಭಾಳ ತತ್ತರಿಸ್ತಾ ಇದ್ದಾರೆ. ಬಡ ಜನತೆಗೆ ಭಾಳ ತೊಂದರೆ ಆಗಿದೆ. ಅಮಾಯಕರಿಗಂತೂ ಹಬ್ಬ ಮಾಡೋ ಅಂಥ ಒಂದು ಪರಿಸ್ಥಿತಿಲಿ ಇಲ್ಲ. ಈಗಿನ ಒಂದು ರೈಟಲ್ಲಿ ಈಗಿನ ಒಂದು ಮೆಹಂಗಾಯಲ್ಲಿ ಎಲ್ಲದಕ್ಕೂ GST ಅದು ಇದು ಎಲ್ಲ ಹೆಚ್ಚಿಸ್ಬಿಟ್ಟು ಇವತ್ತು ವ್ಯವಸ್ಥೆನೇ ಹಾಳು ಮಾಡಿ ಕೂರಿಸಿದೆ ಈ ಸರ್ಕಾರ. ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ನಾವು ಈ ಥರ ನಾವು ಇದು ಕೊಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ, ಬಸ್ ಫ್ರೀ ಮಾಡಿದ್ದೀವಿ, ಮತ್ತು ವಿದ್ಯುತ್ ಬಿಲ್ ಫ್ರೀ ಮಾಡಿದ್ದೀವಿ, ಇದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ವ್ಯವಸ್ಥಿತವಾಗಿ ಸಂಚು ಮಾಡ್ಕೊಂಡು ಒಂದಲ್ಲ ಒಂದು ರೀತಿ ಟ್ಯಾಕ್ಸ್ ಹಾಕಿ ಜನಗಳಿಗೆ ಅನ್ಯಾಯ ಮಾಡಿ ಅಮಾಯಕರ ತಲೆ ಮೇಲೆ ಕೈ ಇಟ್ಟು ಈ ಕಡೆಯಿಂದ ಕೊಡೋದು ಈ ಕಡೆಯಿಂದ ಕಿತ್ಕೊಳ್ಳೋ ಅಂಥ ವ್ಯವಸ್ಥೆನ ಮಾಡ್ತಾ ಇದೆ ಸರ್ಕಾರ. ದುಬಾರಿ ರೇಟ್ ಅಂದರೆ ಹೂವು ಹಣ್ಣುಗಳು ಯಾವುದೇ ಒಂದು ಪದಾರ್ಥ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ತರಕಾರಿನೂ ದುಬಾರಿ ಇದೆ ಈ ಮಟ್ಟದಲ್ಲಿ ನೋಡಿದ್ರೆ. ಬೀನೀಸ್ ನೋಡಿದ್ರೆ 120 ರೂಪಾಯಿ ಕೆಜಿ, 120 ರೂಪಾಯಿ ಕೆಜಿ ಇದೆ. ಯಾವುದೇ ಒಂದು ಹಣ್ಣು ಕೇಳಿ, ಬಾಳೆಹಣ್ಣು ಒಂದು ಚಿಪ್ಗೆ ಇವಾಗ 100 ರೂಪಾಯಿ ಹೇಳ್ತಾ ಇದ್ದಾರೆ. ವಿಳ್ಯದೆಲೆ ನೋಡಿ ಒಂದು 30-40 ರೂಪಾಯಿ ಒಂದು ಕೊಳಗೆ 20 ಎಲೆ ಬರುತ್ತೆ, 40 ರೂಪಾಯಿ ರೈಟ್ ಇದೆ. ಹೂವನ್ನು ನೋಡಿ 100 ರೂಪಾಯಿ ಒಂದು ಮಾರ್ಗೆ. ಈ ಥರ ವ್ಯವಸ್ಥೆ ಭಾಳ ಕೆಟ್ಟಾಗಿದೆ. ಬಟ್ಟೆ ಬರೆ ಅಂತೂ ಇನ್ನು ಕೇಳೋಕ್ಕೆ ಆಗಲ್ಲ. ಬಟ್ಟೆ ಬರೆ ಅಂತೂ ನಾವು ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಆ ಮಟ್ಟಕ್ಕೆ ಇದಾಗಿದೆ. ಭಾಳ ಕಷ್ಟ ಆಗಿದೆ ಬಡತನದ ಪರಿಸ್ಥಿತಿ. ನೋಡಿ ನಾನು ಇವಾಗ 1000 ರೂಪಾಯಿ ವ್ಯಾಪಾರ ಮಾಡಿದ್ದೀನಿ. ಹೂವು ಹಣ್ಣು ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಮತ್ತೆ ಒಳಗಡೆ ಹೋಗಿ ಮತ್ತೆ ನೋಡಬೇಕಾಗಿದೆ ಇನ್ನು ಏನೇನಿಲ್ಲ ಏನೇನು ವ್ಯವಸ್ಥೆನ ಏನು ರೈಟ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಥರ ಆಗಿದೆ. ಜನಗಳೆಲ್ಲ ಮುಗಿಬಿದ್ದಿದ್ದಾರೆ ವ್ಯಾಪಾರಕ್ಕೋಸ್ಕರ. ವರ್ಷಕ್ಕೊಂದು ಹೊಸ ಹಬ್ಬ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ಸಂಕ್ರಾಂತಿಗೆ ಹೊಸ ಇದನ್ನು ಮಾಡಬೇಕು ಅನ್ನೋ ಒಂದು ಹೊಸ ಆಸೆ ಜನಗಳಿಗೆ. ಆ ಥರ ಇದಾಗಿದೆ ಸರ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಡಿನ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ ಶುಭಾಶಯಗಳನ್ನ ಹೇಳಕ್ಕೆ ಬಯಸ್ತೀನಿ ಸರ್. ಏನು ಸುಮಾರು ನಡೀತಾ ಸರ್ ವ್ಯಾಪಾರ. ಎಲ್ಲರಿಗೂ ಕಡಿಮೆನೇ ಪಾಪ. ಜನನೂ ಇಲ್ಲ ಸರ್. ಜನ ಇಲ್ಲಿ ಬರ್ತಾನೆ ಇಲ್ಲ. ಕಡಿಮೆನೇ ಸರ್ ಈ ಸತಿ ಜನ ಕಡಿಮೆ. ಅದೇನೋ ಗೊತ್ತಿಲ್ಲ. ಹಬ್ಬ ಯಾವ ಪ್ರತಿ ಹಬ್ಬಕ್ಕೆ ಜನ ಬರ್ತಾರೆ. ಈ ಹಬ್ಬಕ್ಕೆ ಜನ ಕಡಿಮೆ ಆಗಿದೆ ಸರ್. ಪಾಪ ಈ ಬಾಳೆಹಣ್ಣು ಪಾಪ ತಗೊಂಡು ಹೋಗ್ತಾರೆ. ವ್ಯಾಪಾರ ಕಡಿಮೆನೇ ಸರ್. ಮೊದಲು ಹೋದ ವರ್ಷ ಚೆನ್ನಾಗಿ ನಡೀತದೆ ಸರ್. ಈ ವರ್ಷ ಕಡಿಮೆನೇ ಸರ್ ವ್ಯಾಪಾರ. ಸರ್ ನಾವು ಅಲ್ಲಿ KRS ಪೇಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಎಲ್ಲ ಆಗ್ಬಿಟ್ಟಿತ್ತು. ನಮಗೆ ತುಂಬ ಸಂಬಳ ಕೊಡಲಿಲ್ಲ, ಪ್ರಾಬ್ಲಮ್ ಆಗಿದ್ದು. ಇವರು ನಮ್ಮ ಮಾವರು ಜೊತೆಲಿ ಇದು ಹೆಲ್ಪ್ ಮಾಡ್ತಾಯಿದ್ವಿ. ಬಾಳೆಹಣ್ಣು ಜೊತೆಲಿ ವ್ಯಾಪಾರ. ಕೆಜಿ ಸರ್ ಚಿಪ್ಪು ಲೆಕ್ಕ. ಚಿಪ್ಪು ಇದು 50, 40, 3ಕ್ಕೆ 50 ತಗೊಳ್ತಾರೆ. ಎಲ್ಲ ಕಡಿಮೆ ಆಗ್ಬಿಡುತ್ತೆ ಪಾಪ. ಎಲ್ಲ ಜನನೇ ಬರ್ತಲ್ಲ ಸರ್. ಜನ ಏಲಕ್ಕಿ ಸರ್. ಏಲಕ್ಕಿ ಬಾಳೆಹಣ್ಣು ಕೆಜಿ 80 ರೂಪಾಯಿ ಇದೆ ಸರ್. ಕೆಜಿ ಅಲ್ಲ ಸರ್, ಕಡಿಮೆನೇ ಸರ್. 80 ರೂಪಾಯಿ ಇದೆ. ಹೌದು ಸರ್, ಕೆಜಿ 80 ಇದೆ. ಇಲ್ಲ ಸರ್, ಜನ ಬರ್ತಾ ಇಲ್ಲ. ಬೇರೆ ಕಡೆ ಹೋಗ್ತಾ ಇದೆ ಜನ ಪಾಪ. ಎಲ್ಲ ಪಾಪ ಅವ್ರಿಗೆ ದುಡ್ಡು ಕಷ್ಟ ಪ್ರಾಬ್ಲಮ್ ಇದೆಯಲ್ಲ ಸರ್. ಜನಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅಷ್ಟೇ ಸರ್, ಕಡಿಮೆ ವ್ಯಾಪಾರ ಎಲ್ಲ ಮಾಡಿದ್ರೆ. ಹಾಂ ಆಯಿತು. ಏನೇನು ತಗೊಂಡ್ರೆ ಐಟಮ್? ಡ್ರೆಸ್ ಅಷ್ಟೇ. ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇರೋದು. ಹೇಗಿದೆ ರೇಟ್ ಎಲ್ಲ? ಯಾವ ಥರ ಇದೆ? ಜಾಸ್ತಿ ಇದೆ ಸರ್. ಜಾಸ್ತಿ ಇದೆಯಾ? ಅದೇ ಮಾಮೂಲಿಗಿಂತ 100 ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಡ್ರೆಸ್ಗಳೆಲ್ಲ. ಡ್ರೆಸ್ಸು ಈಗ ಆಲ್ರೆಡಿ ಡ್ರೆಸ್ ಪರ್ಚೇಸ್ ಮಾಡಿದ್ದೀರಾ? ಹೌದು. ಇನ್ನು ಹೂವು
ಎಲ್ಲ ತಗೋಬೇಕು ಇವಾಗ. ತಗೊಳ್ಬೇಕು. ಹೆಂಗಿದೆ ಅಂತ ರೇಟ್ ಎಲ್ಲ ವಿಚಾರಿಸ್ಕೊಂಡಿದ್ದೀರಾ? ಇಲ್ಲ ವಿಚಾರಿಸ್ಬೇಕು ಸರ್ ಇವಾಗ. ಇನ್ನು ಗೊತ್ತಿಲ್ಲ ಯಾವುದೇ ಏನೇನು ರೇಟು ಅಂತ. ಏನು ಗೊತ್ತಿಲ್ಲ ಸರ್. ಏನು ಹೇಳಿ ಬಯಸ್ತೀರಾ? ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಇದು. ಹೌದು, ಹೆಣ್ಮಕ್ಳು ಖುಷಿ ಅಲ್ವಾ ಸರ್? ಈ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಹಬ್ಬ. ಏನು ಹೇಳ್ತೀರಾ ಹೆಣ್ಮಕ್ಳಿಗೆಲ್ಲ? ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ದೇವ್ರ ಹತ್ರ. ಎಲ್ಲರಿಗೂ ಆರ್ಥಿಕ ಇದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಣ ವ್ಯಾಪಾರ ಹೋದ ವರ್ಷ ಅಷ್ಟಿಲ್ಲ, ಈ ವರ್ಷ ಸುಮಾರು. ಅದರ ರೇಟ್ ಜಾಸ್ತಿ. ಕಾಯಿ 75 ರೂಪಾಯಿ ಕಾಯಿ ತಂದಿದ್ದೀವಿ. 40 ರೂಪಾಯಿ ಕಾಯಿ ಇತ್ತು, 75 ರೂಪಾಯಿ ರೇಟ್ ಇದೆ. 70 ರೂಪಾಯಿ 80 ರೂಪಾಯಿ ಬಾಳೆಹಣ್ಣು ಮಾರ್ತಾಯಿದ್ದೀವಿ. ಏನೂ ಸಿಕ್ಕಲ್ಲ. ಆದರೆ ಜನ ಇಲ್ಲ ಈ ವರ್ಷ. ಹೊಸ ವರ್ಷ ಎಲ್ಲ ಆಚರಿಸವ್ರೆ. ಇದು ಹೊಸ ಹಬ್ಬ ನಮಗೆ. ಮಕರ ಸಂಕ್ರಾಂತಿ ಅಂದರೆ ಜಾಸ್ತಿ ಜನ ಬರಬೇಕು, ಜನ ಇಲ್ಲ. ಇದು ಸಾಯಂಕಾಲ ಮೇಲೆ 7 ಗಂಟೆ ಮೇಲೆ ನೋಡೋಣ, ಬರ್ತಾರೆ. ವ್ಯಾಪಾರ ಸುಮಾರು ಪರವಾಗಿಲ್ಲ, ನಡೀತೆ. ಜನ ಕಮ್ಮಿ ಇದ್ದಾರೆ. ಮಾಡಬೇಕಲ್ಲ, ಖುಷಿಯಿಂದನೇ ಮಾಡಬೇಕು. ಯಾವಾಗಲೂ ಖುಷಿಯಿಂದ ಇದ್ದರೆ ಒಳ್ಳೇದಾಗುತ್ತೆ. ಪಾಪ ಮಾಡ್ಕೊಂಡ್ರೆ ನಮಗೆ ನಷ್ಟ ಆಗುತ್ತೆ ಅಲ್ವೇ? ಇದೇ ಇಷ್ಟೇ, ಬರೀ ಬಾಳೆಹಣ್ಣೆ. ನಾನು ಒಂದು 46 ವರ್ಷ ಆಯ್ತು. 46 ವರ್ಷ. ಆವಾಗಿಂದೆಲ್ಲ ಗೊನೆ ಲೆಕ್ಕ. ಗೊನೆ 20 ರೂಪಾಯಿ 30 ರೂಪಾಯಿ ಗೊನೆ ಅಷ್ಟೇ. 40 ರೂಪಾಯಿ ಅವಾಗೆಲ್ಲ ಬರೀ ಚಿಪ್ ಲೆಕ್ಕ ಮಾಡ್ತಾಯಿದ್ದು, ಇಲ್ಲ ಡಜನ್ ಲೆಕ್ಕ ಮಾಡ್ತಾಯಿದ್ದು. ಅವಾಗೆಲ್ಲ ಬರೀ ಪಚ್ಚಬಾಳೆ, ಏಲಕ್ಕಿ ಇಲ್ಲ. ಇವಾಗ ಮಾತ್ರ ಏಲಕ್ಕಿ. ಇವಾಗ ಕೆಜಿ ಲೆಕ್ಕ. ಇವಾಗ ಜಾಸ್ತಿ ಡಿಮ್ಯಾಂಡ್ ಸಂಕ್ರಾಂತಿ ಅಂದ್ರೆ ನಮ್ಮಿದೇನೆ ಏಲಕ್ಕಿ ಅಂದರೆ ಪ್ರತಿಯೊಬ್ಬರು ತಗೋತಾರೆ. ನಮ್ಮ ಹಳ್ಳಿಯವರು ಇದೇ ಕೇಳೋದು. ಪೂಜೆ ಬಳೆ ಯಾರು ತಗೊಳ್ಳಲ್ಲ, ಪ್ರತಿಯೊಬ್ಬರು ಏಲಕ್ಕಿನೇ ತಗೊಳ್ಳೋದು. ಹಬ್ಬಕ್ಕೆ ಎಲ್ಲ ಚೆನ್ನಾಗಿ ಮಾಡಲಿ ಪಾಪ. ಅದು ಬೀದಕ್ಕೆ ಒಳ್ಳೆ ದೇವ್ರು ಇನ್ನೂ ಇದು ಮಾಡಿ ನಮ್ಮ ಒಳ್ಳೆ ಬೆಳೆ ಬೆಳೆದು ಎಲ್ಲ ರೈತರೆಲ್ಲ ಬೆಳೆದು ನಮಗೆ ಇದು ಮಾಡಿದ್ರೆ ಅನ್ನ, ಅವ್ರು ಬೆಳೆದ್ರೆ ನಮ್ಗೆ ಅನ್ನ ಸಿಕ್ಕೋದು ಅಲ್ವೇ? ವ್ಯಾಪಾರ ಆಗುತ್ತೆ. ಅವ್ರು ಬೆಳೆದಿಲ್ಲ ಅಂದ್ರೆ ನಮಗೇನು ಸಿಗುತ್ತೆ? ಏನೂ ಸಿಕ್ಕಲ್ಲ. ಮೇನ್ ರೈತರು ಅಲ್ವೇ? ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಯಿತು. ಹೊಟ್ಟೆ ತುಂಬ ಅನ್ನ ಕೊಡೋದಾದ್ರು ಅವರು ನಮಗೆ. ಹೊಟ್ಟೆ ತುಂಬಿಸೋರು ಅವ್ರು ಬೆಳೆದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ದುಡ್ಡು ತಿನ್ನೋಕ್ಕಾಗತ್ತಾ? ಆಗಲ್ಲ. ರೈತರು ಬೆಳೆದ್ರೆ ನಮಗೆ ಬೆಳೆ. ಸಂಭ್ರಮದಿಂದನೇ ಮಾಡ್ತಾ ಇದ್ದೀವಿ ಸರ್. ಚೆನ್ನಾಗಿದೆ. ಮಾರ್ಕೆಟಿಗೆ ಬಂದಿದ್ರಿ, ಹೇಗಿದೆ ರೇಟ್ಗಳೆಲ್ಲ? ತುಂಬ ಹೈ ಆಗೇನಿಲ್ಲ, ರೀಸನೇಬಲ್ ಆಗೂ ಇದೆ. ತುಂಬ ಚೀಪು ಇಲ್ಲ. ಓಕೆ, ಬಟ್ ಫ್ರೆಶ್ ಇದೆ ಐಟಮ್ಸ್ ಎಲ್ಲ. ದುಬಾರಿ ಅನ್ಸುತ್ತೆ ತರಕಾರಿನ, ಹೂವಿನ, ಹಣ್ಣು. ಕ್ಯಾಶುಯಲ್ ಆಗಿ ಹೂವು ಯಾವ ಹೂವು ಜಾಸ್ತಿ? ಸೇವಂತಿಗೆ ಜಾಸ್ತಿ. ಏನೇನು ಪರ್ಚೇಸ್ ಮಾಡಿದ್ದೀರಿ ನೀವು? ಹಬ್ಬಕ್ಕೆ ಏನು ಬೇಕೆಲ್ಲ ಮಾಡಿದ್ದೀವಿ ಸರ್. ಹಬ್ಬನ ಹೆಂಗೆ ಆಚರಣೆ ಮಾಡ್ತಿದ್ದೀರಾ? ಸಾಂಪ್ರದಾಯಿಕವಾಗಿ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಇಡೀ ವರ್ಷ ಹಿಂಗೆ ಎಲ್ರಿಗೂ ಖುಷಿಯಾಗಿ ಹೆಲ್ದಿಯಾಗಿರಲಿ ಅಂತ ಅನಿಸ್ತೀವಿ. ಓಕೆ, ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಎಲ್ರಿಗೂ? ಎಲ್ಲರೂ ಜಾಗರೂಕರಾಗಿರಿ ಮತ್ತು ಆರೋಗ್ಯವಂತವಾಗಿ ನಿಮ್ಮ ಹೆಲ್ತ್ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಈಗಿನ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಈ ರೋಗಗಳಾಗಿರ್ಬೋದು, ಇದೆಲ್ಲ ನೋಡಿದ್ರೆ ಎಲ್ಲರೂ ಆರೋಗ್ಯದಿಂದ ಖುಷಿಯಾಗಿ ಹಬ್ಬನ ಆಚರಿಸಿ ಎಲ್ಲರೂ ಒಳ್ಳೆ ಮಾತಾಡಿ ಎಳ್ಳು ಬೆಳತ್ತೀನಿ. ಹೇಗಿದೆ ವ್ಯಾಪಾರ ಮಾಡಿದ್ರಾ? ಹಾಂ ಸರ್, ಎಲ್ಲ ಜಾಸ್ತಿ ರೇಟ್ ಆಗೋಗ್ಬಿಟ್ಟಿದೆ. ಎಲ್ಲ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಫ್ಲವರ್ಸ್ ಎಲ್ಲ ಏನೇನು ಪರ್ಚೇಸ್ ಮಾಡಿದ್ರಿ ಈಗ ನೀವು? ನಾವು ಫ್ಲವರ್ಸ್ ತೊಗೊಂಡ್ವಿ, ಸ್ನ್ಯಾಕ್ಸು, ಮಾಮೂಲಿ ಸಂಕ್ರಾಂತಿಗೆ ಏನೇನು ಇರುತ್ತೆ ತೊಗೊಂಡು ಹೋಗ್ತಾ ಇದ್ದೀವಿ. ಡ್ರೆಸ್ಸು ತೊಗೊಂಡ್ವಿ, ಅದು ರೇಟ್ ಆಗೋಗ್ಬಿಟ್ಟಿದೆ ಈಗ. ಎಲ್ಲ ನ್ಯೂ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಲೈಕ್ ಒಂದು 50% 80% ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು ಹೌದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಲಿ. ಇಯರಿಂದ ಲಾಸ್ಟ್ ಇಯರ್ ಯಾರ್ಯಾರಿಗೆ ಬ್ಯಾಡ್ ಥಿಂಗ್ಸ್ ಆಗಿತ್ತು, ಇಯರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀವಿ. ನಾವು ಬಂದಿರೋದು ಚಾಮುಂಡಿ ಬೆಟ್ಟ ಹತ್ರ, GC ನಗರ ಅಂತ. ಎಲ್ಲ ಬೆಲೆ ರೈಟ್ ಆಗಿದೆ ಸರ್. ಬಡವ್ರಿಗೆ ತಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ರೇಟ್ ಆಗಿದೆ ಅಂತೇಳಿ ಫುಲ್ ವ್ಯಾಪಾರ ಮಾಡ್ಬಿಟ್ಟಿದ್ರಾ? ಮಾಡಲೇಬೇಕಲ್ಲ ಸರ್, ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾವುದಕ್ಕೆ ಜಾಸ್ತಿ ರೇಟ್ ಆಗಿದೆ? ಬಟ್ಟೆ ಎಲ್ಲ, ಹೂವು ಎಲ್ಲನೂ ಸರ್, ಎಲ್ಲ ಎನಿವನ್ ಎಲ್ಲ ರೇಟ್ ಆಗಿದೆ. ಇಟ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ವ್ಯಾಪಾರ ಮಾಡಿದ್ದೀರಾ? ಹೌದು ಸರ್. ಓಕೆ, ಹೂವೆಲ್ಲ ರೇಟು ಸರ್. ಯಾವ ಹೂವು ಜಾಸ್ತಿ ರೇಟ್ ಆಗಿದೆ? ಎಲ್ಲ ಹೂವು ರೇಟೇ ಸರ್. ಮಲ್ಲಿಗೆ ಹೂವು, ಮಲ್ಲಿಗೆ ಮೊಗ್ಗೆಲ್ಲ ರೇಟ್ ಜಾಸ್ತಿನೇ ಸರ್. ಓಕೆ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ಅಂದರೆ ಹಾಂ ಸರ್. ಏನು ಹೇಳಿ ಬಯಸ್ತೀರಾ ಎಲ್ರಿಗೂ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಾಪಾರ ಏನೂ ಇಲ್ಲ ಸರ್ ಈ ಸತಿ. ಎಲ್ಲ ಫುಲ್ ಲಾಸು. ಕಾಕಡ ಕೆಜಿ 300 ರೂಪಾಯಿ ಇತ್ತು, 500 ರೂಪಾಯಿ ಇತ್ತು. ಈಗ 240 ರೂಪಾಯಿ 200 ರೂಪಾಯಿ ಆಗ್ಬಿಡೋದೆ. ಏನು ವ್ಯಾಪಾರ ಡೌನು. ಸಾಮಂತಿಗೆ ಎಲ್ಲ 200 ರೂಪಾಯಿ ಇತ್ತು ಬೆಳೆಗೆ. ಈಗೆಲ್ಲ ಏನು ವ್ಯಾಪಾರ ಇಲ್ಲ. 100 ರೂಪಾಯಿ 120 ರೂಪಾಯಿ ಆಗ್ಬಿಡೋದು ಈ ಸತಿ. ಎಲ್ಲ ವ್ಯಾಪಾರ ಲಾಸು. ಏನು ಜನ ಹತ್ರ ಕಾಸಿಲ್ಲ ಅನಿಸುತ್ತೆ. ಪಬ್ಲಿಕ್ ಸುಮ್ಮನೆ ಓಡಾಡ್ತಾ ಇದೆ. ಏನು ವ್ಯಾಪಾರ ಅಷ್ಟಿಲ್ಲ. ಎಲ್ಲ ಡೌನ್ ಆಗ್ಬಿಡೋದು. ಎಲ್ಲ ಲಾಸು. ಹಾಂ, ಇದು ಎಲ್ಲ ಲಾಸು ಈ ವರ್ಷ.
ಏನು ವ್ಯಾಪಾರ ಇಲ್ಲ. ಸುಗಂಧ ರಾಜ ಎಲ್ಲ ಡಿಮ್ಯಾಂಡ್ ಇತ್ತು ಬೆಳೆಗೆ 280 ರೂಪಾಯಿ 240 ರೂಪಾಯಿ ಇತ್ತು. ಈಗ ಎಲ್ಲ 200 ರೂಪಾಯಿ ಆಗ್ಬಿಡೋದು. ಎಲ್ಲ ಲಾಸು. ನಾವು ಪಟ್ಟಿ ಅಷ್ಟೇ ಹಾಕ್ಬೇಕು ರೈತರಿಗೆ. ಇಲ್ಲಿ ವ್ಯಾಪಾರ ಇಲ್ಲ ನೋಡಿ, ಎಲ್ಲ ಹಂಗೆ ಬಿದ್ದೈತೆ. ಸೇವಂತಿಗೆ 100 ರೂಪಾಯಿ 120 ರೂಪಾಯಿ ಆಗೈತೆ. ಬೆಳಗ್ಗೆ 160 ಇತ್ತು, 60 ರೂಪಾಯಿ ಕೆ ಜಿಗಿಲ್ಲ. ಕಾಗಡ ಬೆಳಗ್ಗೆ 500 ರೂಪಾಯಿ ಇತ್ತು ಸ್ಟಾರ್ಟಿಂಗ್ ಬೆಲೆ. ಹಬ್ಬದ ವ್ಯಾಪಾರ ಅಂದ್ಬಿಟ್ಟು ಪಟ್ಟಿ ಎಲ್ಲ ಹಾಕಿ ಕೊಟ್ಬಿಟ್ಟಿದ್ದೀನಿ. ಈಗ 200 ರೂಪಾಯಿ ಆಗ್ಬಿಡೋದು. 200 ರೂಪಾಯಿ ಕೆ ಜಿಗೆ 300 ಇಲ್ಲ. ಅರ್ಧವು ಖಾಲಿ ಮಾಡಿದ್ದೀನಿ. ಇನ್ನೂ ಸ್ಲೋ ಐತೆ, ಇನ್ನೂ ಕಮ್ಮಿ ಆದರೂ ಆಯಿತು. ಬರ್ತಾ ಟೈಮ್ ಆಯ್ತಾ ಪಬ್ಲಿಕ್ ಕಮ್ಮಿ ಆಯ್ತಾ ಇದೆ. ವ್ಯಾಪಾರ ಏನೂ ಇಲ್ಲ, ಎಲ್ಲ ಡೌನ್.